ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ 3,000 ಮಠದ ಶ್ರೀಗಳ ವಿರುದ್ಧ ದೂರು ದಾಖಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೆಸರಾಂತ ಮಠಗಳ ಆಸ್ತಿಯನ್ನ ಗುಳುಂ ಮಾಡ್ತಾ ಇರುವಂತಹ ಆರೋಪ ಅವರ ವಿರುದ್ಧ ಕೇಳಿ ಬಂದಿರುವಂತದ್ದು. 3,000 ಮಠದ ಶ್ರೀಗಳ ವಿರುದ್ಧ ಆರೋಪ ಕೇಳಿ ಬಂದಿದೆ. ಸಂಬಂಧಿಕರಿಗೆ ಮಠದ ಆಸ್ತಿಯನ್ನ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಸದ್ಯ ದೂರು ದಾಖಲಾಗಿದೆ. ಹಣದ ಆಸೆಗಾಗಿ ಮಠದ ಆಸ್ತಿಪಾಸ್ತಿಗಳನ್ನ ಅಡ ಇಟ್ಟು ಸ್ವಾಮೀಜಿ ಅದನ್ನ ತಮ್ಮ ಸಂಬಂಧಿಕರಿಗೆ ಕೊಡ್ತಾ ಇದ್ದಾರೆ. ಪ್ರಖ್ಯಾತ ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ನಮ್ಮ ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಪ್ರಖ್ಯಾತ 3,000 ಮಠದ ಶ್ರೀಗಳ ವಿರುದ್ಧ ಗಂಭೀರವಾದಂತಹ ಆರೋಪ ಇದು. ಆಸ್ತಿಯನ್ನ ಪರಭಾರೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಮಾಡ್ತಾ ಇರೋದು ಯಾರು? ಕಂಪ್ಲೇಂಟ್ ಕೊಟ್ಟಿರೋದು ಯಾರು ಅವರ ವಿರುದ್ಧ? ವಿನೋದ್, ಪ್ರಖ್ಯಾತ 3,000 ಮಠದ ಶ್ರೀಗಳ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್. 3,000 ಮಠದ ಶ್ರೀಗಳ ವಿರುದ್ಧ ದೂರು ದಾಖಲಾಗಿದೆ. ಈಗಾಗಲೇ ದೂರಿಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ಮಾಡಲಾಗಿದೆ. ಹೆಸರಾಂತ ಮಠಗಳ ಆಸ್ತಿಗಳನ್ನು ಅವರು ಗುಳುಂ ಮಾಡ್ತಾ ಇದ್ದಾರೆ. ಸಂಬಂಧಿಕರಿಗೆ ಮಠದ ಆಸ್ತಿಗಳನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ. ಮಠದ ಆಸ್ತಿಗಳನ್ನೆಲ್ಲ ಅಡ ಇಟ್ಟು ಹಣದ ಆಸೆಗಾಗಿ ಆಸ್ತಿಪಾಸ್ತಿಗಳನ್ನು ಸ್ವಾಮೀಜಿಯೇ ಅಡ ಇಡ್ತಾ ಇದ್ದಾರೆ ಅಂತ ಪ್ರಖ್ಯಾತ ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿಗಳ ವಿರುದ್ಧ ಆರೋಪ ಕೇಳಿಬಂದಿದ್ದು, ದೂರು ದಾಖಲಾಗಿ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. 3,000 ಮಠದ ಶ್ರೀಗಳು ಗುರು ರಾಜೇಂದ್ರ ಯೋಗಿ ಸ್ವಾಮೀಜಿಗಳು ಅವರ ವಿರುದ್ಧ ಆರೋಪ ಕೇಳಿಬಂದಿದ್ದು, ಸದ್ಯ ಎಫ್ಐಆರ್ ದಾಖಲಾಗಿದೆ. ಸತ್ಯಾಸತ್ಯತೆ ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಿದೆ.